ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ ವಚನ 19-31. ಭೋಗ ಪುರುಷನು ಭಿಕ್ಷಗಾರನು. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಾಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಹುಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಾಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದಾ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ. ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರೂ ದಾಟುವುದಕ್ಕಾಗದು ಅಂದನು. ಆಗ ಅವನು, ಅಪ್ಪಾ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು. ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಆದರೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವೂ ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ. ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಸಹೋದರ ವಿಲಿಯಂ ಮರಿಯನ್ ಬ್ರನ್ಹಾಮ್ ರವರ ಉಲ್ಲೇಖನಗಳು, ಕೊಟೇಶನ್ಸ್. ನ್ಯಾಯ ತೀರ್ಪಿನ ಸಲಾಕೆಯಲ್ಲಿ ವ್ಯಭಿಚಾರ ಮಾಡಿದ್ದಕ್ಕಾಗಿ ನೀನು ತಪ್ಪಿತಸ್ಥಳಾಗುವಿ. ನಿನಗೆ ತಿಳಿದಿದೆಯೇ? ಯೇಸು ಕ್ರಿಸ್ತನು ಹೇಳಿದನು, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ಅದು ಯಾರಿಗಾದರೂ ತಿಳಿದಿದೆಯೇ? ಮತ್ತು ಹಾಗೆ ನಿನ್ನನ್ನು ನೀನು ಮೋಹಕವಾದ ಉಡುಪನ್ನು ಧರಿಸಿದರೆ ಅದು ಅಷ್ಟು ಗೌರವವೆಂದು ಭಾವಿಸಿದರು, ಮತ್ತು ಅಲ್ಲಿ ಬೀದಿಗೆ ಹೋಗುತ್ತಿ, ಮತ್ತು ಯಾರೋ ಒಬ್ಬ ದೊಡ್ಡ ಪಾಪಿಯು ನಿನ್ನನ್ನು ಮೋಹದಿಂದ ನೋಡುತ್ತಾನೆ. ತೀರ್ಪಿನ ಕಟಕಟೆಯಲ್ಲಿ ಆತನು ಅದಕ್ಕೆ ಉತ್ತರ ಕೊಡುವಾಗ ಆ ವ್ಯಕ್ತಿಯೊಂದಿಗೆ ವ್ಯಭಿಚಾರ ಮಾಡಿದ್ದಕ್ಕೆ ನೀನು ತಪ್ಪಿತಸ್ಥಳಾಗುವಿ. ಅದು ಯಾಕೆ? ಅದನ್ನು ಮಾಡಿದ್ದು ನೀನೇ. ನಿನ್ನನ್ನು ನೀನು ಆ ರೀತಿಯಾಗಿ ತೋರ್ಪಡಿಸಿಕೊಂಡಿ, ಆದ್ದರಿಂದ ನೀನೇ ತಪ್ಪಿತಸ್ಥಳು.
ಮತ್ತು ನೀನು ನಿನ್ನ ಗಂಡನಿಗೆ ನೀನು ಎಷ್ಟು ಗುಣವಂತೆಯಾಗಿ ಮತ್ತು ನಿಷ್ಕಳಂಕವಾಗಿ ಜೀವಿಸಿದ್ದರೂ ಆ ಪಾಪಿಯೊಂದಿಗೆ ನೀನು ವ್ಯಭಿಚಾರ ಮಾಡಿದ್ದಕ್ಕೆ ದೇವರ ಮುಂದೆ ನೀನು ತಪ್ಪಿತಸ್ಥಳಾಗಿದ್ದಿ. ಸರಿಯಾಗಿ ನೀನು ಆ ಕೃತ್ಯವನ್ನು ಮಾಡಿದಂತೆಯೇ. ಯೇಸು ಹಾಗೆ ಹೇಳಿದನು. ಸಹೋದರನೇ, ಅದು ಕೆನೆರಹಿತ ಹಾಲಲ್ಲ, ಅದುವೇ ಸತ್ಯ. ಅದು ಮುಳ್ಳು ತಂತಿಯು. ಆದರೆ ದೇವರ ವಾಕ್ಯವು ಇದನ್ನೇ ಹೇಳುತ್ತದೆ. ವಾಕ್ಯವು ಕತ್ತರಿಸುವುದು ಮತ್ತು ವಾಕ್ಯವು ತೀಕ್ಷ್ಣವಾಗಿರುವ ಇಬ್ಬಾಯಿ ಖಡ್ಗವಾಗಿದೆ. ತಂದೆಯೇ, ಕಾಲವು ಬಂದಿದೆ. 1956. ಸ್ಲ್ಯಾಕ್ಸ್ ಪ್ಯಾಂಟ್ ಧರಿಸಿಕೊಂಡು ಬೀದಿಯಲ್ಲಿ ಹೋಗುವುದು. ನ್ಯಾಯ ತೀರ್ಪಿನಲ್ಲಿ 40 ಪುರುಷರು ನಿನ್ನೊಂದಿಗೆ ವ್ಯಭಿಚಾರ ಮಾಡಿದ್ದಕ್ಕೆ ಉತ್ತರಿಸುವರು. ಮತ್ತು ನೀವು ತಾಯಂದಿರು ಸಹ ನೋಡಿರಿ, ನೀವು ಹೊರಗೆ ಹೋಗಿ ಮತ್ತು ಆ ಪ್ಯಾಂಟ್ಗಳನ್ನು ಮತ್ತು ಆ ರೀತಿಯಾಗಿ ಉಡುಪನ್ನು ಧರಿಸಿಕೊಂಡು ಬದುಕುತ್ತೀರಿ ಮತ್ತು ಬೀದಿಯಲ್ಲಿ ಹೋಗುತ್ತೀರಿ. ಇತ್ತೀಚಿನ ದಿನಗಳಲ್ಲಿ ತುಂಬ ನಗ್ನವಾಗಿರುವ ಆ ಹಳೆಯ ಬಟ್ಟೆಗಳನ್ನು ಧರಿಸಿಕೊಳ್ಳುತ್ತೀರಿ ಮತ್ತು ನೀನು ಏನಾಗಿ ಇಲ್ಲವೋ ಅದನ್ನು ಹಾಗೆ ಕಾಣುವಂತೆ ಮಾಡಿಕೊಳ್ಳುತ್ತಿ. ನೋಡಿರಿ, ಮತ್ತು ನೀನು ಎಲ್ಲವೂ ಮೋಹಿಸುವ ಹಾಗೆ ಕಾಣುವಂತೆ ಬೀದಿಯಲ್ಲಿ ಹೋಗುತ್ತಿ. ನೀನು ನಿನ್ನ ಗಂಡನಿಗೆ ಎಲ್ಲದರಲ್ಲೂ ನಿಷ್ಕಳಂಕಳು ಮತ್ತು ಶೀಲವಂತೆಯೂ ಆಗಿರಬಹುದು, ಆದರೆ ನೀನು ಹೊರಗೆ ಹೋಗಿ ಬೀದಿಯಲ್ಲಿ ಒಬ್ಬ ಮನುಷ್ಯನು ನಿನ್ನನ್ನು ನೋಡುತ್ತಾನೆ, ಏಕೆಂದರೆ ನೀನು ನಿನ್ನನ್ನು ಹಾಗೆ ತೋರ್ಪಡಿಸಿದ್ದಿ. ನೀನು ತಪ್ಪಿತಸ್ಥಳು. ನಿನ್ನನ್ನು ಹಾಗೆ ನೋಡಿದ ಪ್ರತಿಯೊಬ್ಬ ಪುರುಷನೊಂದಿಗೆ ವ್ಯಭಿಚಾರ ಮಾಡಿದ್ದಕ್ಕೆ ನ್ಯಾಯ ತೀರ್ಪಿನ ದಿನದಂದು ನೀನು ಉತ್ತರಿಸುವುದಕ್ಕೆ ಬದ್ಧಳಾಗಿದ್ದಿ. ಸತ್ಯವೇದವು ಇದನ್ನೇ ಹೇಳುತ್ತದೆ. ಸತ್ಯವೇದವು ಹೇಳುತ್ತದೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ಮತ್ತು ನೀನು ತಪ್ಪಿತಸ್ಥಳು. ಮತ್ತು ನೀನು ನ್ಯಾಯ ತೀರ್ಪಿನಲ್ಲಿ ಬಂದು ಹೇಳುವಿ, ಕರ್ತನೇ, ನನ್ನ ಹೃದಯ ನಿನಗೆ ತಿಳಿದಿದೆ, ನಾನು ಎಂದಿಗೂ ವ್ಯಭಿಚಾರ ಮಾಡಿಲ್ಲ, ನಾನು ನನ್ನ ಗಂಡನಿಗೆ ಪ್ರಾಮಾಣಿಕಳಾಗಿದ್ದೇನೆ. ಆದರೆ ಇಲ್ಲಿ ಒಬ್ಬ ಪುರುಷನು ಇರುತ್ತಾನೆ, ಇನ್ನೊಬ್ಬನು, ಮತ್ತೊಬ್ಬನು, 15, 20, 30, ಅವರು 40 ಮಂದಿ ವ್ಯಭಿಚಾರದಲ್ಲಿ ತಪ್ಪಿತಸ್ಥರು ಎಂದು ಅಲ್ಲಿ ನಿಂತಿದ್ದಾರೆ. ಏಕೆ? ಯಾರೋ ಒಬ್ಬ ಮನುಷ್ಯನು ನಿನ್ನನ್ನು ನೋಡಿದ್ದಾನೆ. ಸರಿ, ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ಸರಿ, ಅದಕ್ಕಾಗಿ ನೀನೇಕೆ ಹಾಗೆ ತೋರ್ಪಡಿಸಿಕೊಂಡೆ? ದೇವರು ಅವುಗಳನ್ನು ಧರಿಸಿಕೊಳ್ಳಬೇಡ ಎಂದು ಹೇಳಿದಾಗ ಅದನ್ನು ಮಾಡುವುದು ಅಸಹ್ಯವಾಗಿದೆ. ಪ್ರಶ್ನೆಗಳು ಮತ್ತು ಉತ್ತರಗಳು. ಇಬ್ರಿಯರಿಗೆ 3ನೇ ಭಾಗ, 1957. ಅವರಿಗೆ ನಿಲ್ಲಲು ಸಾಧ್ಯವಾಗದಿದ್ದರೆ ಮತ್ತು ಖಂಡನೆಯನ್ನು ತೆಗೆದುಕೊಳ್ಳದಿದ್ದರೆ ಅವರು ಆದರಕ್ಕೆ ಹುಟ್ಟಿದವರು ಮತ್ತು ದೇವರ ಮಕ್ಕಳಲ್ಲ. ಇಂದು ನಾನು ಒಂದು ಮಹಿಳೆಯನ್ನು ಭೇಟಿಯಾದೆ ಮತ್ತು ಆ ರಾತ್ರಿ ನಾನು ಮಹಿಳೆಯರು ಧರಿಸುವ ಶಾರ್ಟ್ಸ್ ಬಗ್ಗೆ ಮಾತಾಡಿದ್ದಕ್ಕೆ ಆಕೆಯು ತುಂಬ ಅಸಮಾಧಾನವಾಗಿದ್ದಳು. ಹಾಗೆ ಮಾಡುವುದು ಕ್ರೈಸ್ತರಿಗೆ ಉತ್ತಮವಾಗಿರುವುದಿಲ್ಲ ಮತ್ತು ಅದು ಸಂಪೂರ್ಣವಾಗಿ ವೇದ ವಾಕ್ಯಕ್ಕೆ ವಿರೋಧವಾಗಿದೆ. ಆಕೆಯು ಹೇಳಿದಳು, ಯುವಕನೇ, ನೀನು ನಿನ್ನ ಸೇವೆಯನ್ನು ಹಾಳು ಮಾಡಿಕೊಳ್ಳುವೆ. ಅದಕ್ಕೆ ನಾನು, ಓಹ್ ಇಲ್ಲ ಇಲ್ಲ, ಹಾಗಿಲ್ಲವಾದರೆ ನನ್ನ ಸೇವೆಯು ಹಾಳಾಗುತ್ತದೆ. ನೋಡಿರಿ, ನಾನು ಹೇಳಿದೆ, ನೀನು ತಪ್ಪಿತಸ್ಥಳ. ಆಕೆಯು ಹೇಳಿದಳು, ಇಲ್ಲ ಸರ್, ನಾನು ಶಾರ್ಟ್ಸ್ ಧರಿಸುವುದಿಲ್ಲ. ನಾನು ಹೇಳಿದೆ, ಹಾಗಾದರೆ ನೀನು ಯಾವುದನ್ನು ಕುರಿತು ಗಡಿಬಿಡಿ ಮಾಡುತ್ತಿದ್ದಿ? ಆಕೆಯು ಹೇಳಿದಳು, ನಾನು ಸ್ಲ್ಯಾಕ್ಸ್ ಪ್ಯಾಂಟನ್ನು ಧರಿಸುತ್ತೇನೆ. ನಾನು ಹೇಳಿದೆ, ಅದು ಇನ್ನೂ ಕೆಟ್ಟದಾಗಿದೆ. ಆಕೆಯು ಹೇಳಿದಳು, ಓ ಇಲ್ಲ, ಅದು ಯೋಗ್ಯವಾಗಿದೆ. ಮತ್ತು ಹೊಲದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ನೀವು ಏನು ಮಾಡುವಿರಿ?
ಆಕೆಯು ಆ ರೀತಿಯಲ್ಲಿ ಹೇಳಿದಳು ಎಂದು ನಾನು ನಂಬುತ್ತೇನೆ. ಹೇಳಿದಳು, ಹೌದು, ಕುದುರೆ ಸವಾರಿ ಮಾಡುವುದು, ಜಾನುವಾರುಗಳನ್ನು ನೋಡಿಕೊಳ್ಳಲು ನನ್ನ ಗಂಡನಿಗೆ ಸಹಾಯ ಮಾಡಲು ಹೋಗುವೆ. ನಾನು ಸ್ಕರ್ಟ್ ಧರಿಸಬೇಕು ಎಂದು ನೀವು ಯೋಚಿಸುತ್ತೀರಾ? ನಾನು ಹೇಳಿದೆ, ಮೊದಲ ಸ್ಥಾನದಲ್ಲಿಯೇ ನೀವು ಇರಬಾರದು. ಅದುವೇ ವಿಷಯ. ಮಹಿಳೆಯರು ಈಗ ಪುರುಷರ ಕೆಲಸವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಅನೇಕ ಪುರುಷರನ್ನು ನಾವು ಕೆಲಸದಿಂದ ಹೊರಹಾಕಿದ್ದೇವೆ. ಅದು ಸರಿ, ಅದು ಸರಿ. ಆಕೆಯು ಹೇಳಿದಳು, ತೋಟದಲ್ಲಿ ಹುಲ್ಲು ಕೀಳುವಾಗ ಆ ರೀತಿಯಾದ ತೋಟದ ಕೆಲಸದಲ್ಲಿ ಡ್ರೆಸ್, ಮರ್ಯಾದೆಗೆ ತಕ್ಕ ಉಡುಪು ಧರಿಸಿಕೊಂಡು ಮಾಡುವುದಕ್ಕಿಂತ ಪ್ಯಾಂಟ್ಗಳಿಂದ ಉತ್ತಮ ಎಂದು ನೀವು ಭಾವಿಸುವುದಿಲ್ಲವೇ? ನಾನು, ಇಲ್ಲ ಮೇಡಮ್, ನನ್ನ ಹೆಂಡತಿಗೆ ಯಾವುದೇ ತೊಂದರೆ ಆಗಲಿಲ್ಲ, ನನ್ನ ತಾಯಿಗೂ ಆಗಲಿಲ್ಲ. ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿದರೆ ನಿಮಗೂ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ನಾನು ಯೋಚಿಸುತ್ತೇನೆ. ಆಕೆಯು ಹೇಳಿದಳು, ಮತ್ತು ಸ್ಲ್ಯಾಕ್ಸ್ ತಪ್ಪೇ? ನಾನು ಹೇಳಿದೆ, ಸ್ತ್ರೀಯು ಪುರುಷನ ಉಡುಗೆ ಉಟ್ಟುಕೊಳ್ಳಬಾರದು, ಪುರುಷನು ಸ್ತ್ರೀ ವಸ್ತ್ರ ಹಾಕಿಕೊಳ್ಳಬಾರದು. ಇವುಗಳನ್ನು ಮಾಡುವವರೆಲ್ಲ ಕರ್ತನಿಗೆ ಅಸಹ್ಯ ಎಂದು ಸತ್ಯವೇದವು ಹೇಳಿದೆ. ಅದು ಸರಿ. ಸಹೋದರನೇ, ವೇದ ವಾಕ್ಯಗಳು ಇಲ್ಲಿವೆ, ಅದನ್ನು ಪಾಲಿಸೋಣ ಅಷ್ಟೇ. ನಾನು ಯಾರನ್ನು ಪ್ರೀತಿಸುವೆನೋ ಅವನನ್ನು ಶಿಕ್ಷಿಸುತ್ತೇನೆ, ಖಂಡಿಸುತ್ತೇನೆ. ಅದು ಈ ಕಾಲವಾಗಿದೆ, ಅದು ಸರಿಯೇ? ನಂತರ ಸತ್ಯವೇದದಲ್ಲಿ ಇಬ್ರಿಯ 12ನೇ ಅಧ್ಯಾಯ ಮತ್ತು 8ನೇ ವಾಕ್ಯದಲ್ಲಿ ಕೂಡ ಹೇಳಿದೆ, ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಒಬ್ಬ ವ್ಯಕ್ತಿಯು ಹಾರಿ ಒಬ್ಬ ಸ್ತ್ರೀಯು, ಓಹ್, ನಾನು ಇನ್ನು ಮುಂದೆ ಅಂಥದ್ದನ್ನು ಕೇಳಲು ಹೋಗುವುದಿಲ್ಲ, ನನಗೆ ಬೇಕಾಗಿಲ್ಲ. ಸರಿ, ಮುಂದೆ ಹೋಗು, ಆದರದಿಂದ ಹುಟ್ಟಿದವಳೇ, ಸರಿಯಾಗಿ ಅದುವೇ. ಆದರೆ ದೇವರ ನಿಜವಾದ ಮಗುವು ಆತನು ತನ್ನ ತಿದ್ದುಪಡಿಸುವಿಕೆಯನ್ನು ತೆಗೆದುಕೊಳ್ಳುವನು. ಹೇಳುವುದು, ಹೌದು ತಂದೆಯೇ, ಇದು ನಿನ್ನ ವಾಕ್ಯವು. ನಾನು ಈಗ ಸರಿ ಮಾಡಿಕೊಳ್ಳಬೇಕಾಗಿದೆ, ಸರಿಯಾದನ್ನೇ ನಾನು ಮಾಡಬೇಕಾಗಿದೆ. ಅದು ಸತ್ಯ ಎಂದು ನಿನಗೆ ತಿಳಿದಿದೆ ಅಲ್ಲವೇ? ಆದರದಿಂದ ಹುಟ್ಟಿದವನು ಯಾವಾಗಲೂ ಹಿಂತಿರುಗಿ ಹೋಗುತ್ತಾ ಮತ್ತು ಸಾರಿನಲ್ಲಿ ಬಿದ್ದ ನೊಣದಂತೆ ಏನೋ ಒಂದು ರೀತಿಯ ನಿರಾಸೆಯಲ್ಲಿರುವನು. ಆದರೆ ದೇವರ ನಿಜವಾದ ಮಗು ಖಂಡಿಸುವಿಕೆಗೆ ಮೆಚ್ಚುತ್ತದೆ ಮತ್ತು ಸರಿ ಮಾಡಿಕೊಳ್ಳುವುದು. ಅಬ್ರಹಾಮನ ಒಡಂಬಡಿಕೆಯು ದೃಢಪಡಿಸಲಾಗಿದೆ. 1961